ಏನಿದು? ನೆಲ್ಲಿ ರಸ, ಹುಣಸೆ ರಸ, ಸಾಬೂನು ದ್ರಾವಣ, ವಾಷಿಂಗ್ ಪುಡಿ ದ್ರಾವಣ, ಸುಣ್ಣದ ತೆಳಿ ನೀರು, ನೆಲ್ಲಿ ನೀರು, ಸೋಡದ ನೀರು, ನೇರಳೆ ರಸ, ಸಕ್ಕರೆ ದ್ರಾವಣ, ಉಪ್ಪಿನ ನೀರು. ನೆಲ್ಲಿ ರಸ ಮತ್ತು ಕೆಂಪು ರಸ. ಕೆಂಪು ಗುಲಾಬಿ ರಸನ ನೆಲ್ಲಿ ರಸಕ್ಕೆ ಹಾಕಿದ್ಕೆ ಯಾವ ಕಲರ್ ಚೇಂಜ್ ಆಯ್ತು? ರೆಡ್ ಆಯ್ತು. ಹಂಗಾದ್ರೆ ಇದರಲ್ಲಿ ಯಾವ ಗುಣ ಇದೆ? ಕೆಂಪು ಗುಲಾಬಿ ಸಾರ ಹಾಕಿದ್ಕೆ ಯಾವ ಯಾವ ಗುಣ ಇದೆ? ಆಮ್ಲೀಯ ಗುಣ ಇದೆ. ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡೋಣವಾ? ಇಲ್ಲೊಂದು ಡ್ರಾಫ್ಟ್ ಇಟ್ಕೊಂಡಿದೀವಿ ನಾವು, ಇದ್ರೊಳಗೆ ಹಾಕೋದು. ಮತ್ತೆ ಹಾಕೋ, ನೀನೊಂದು ಸ್ವಲ್ಪ ಹಾಕೋ, ವಾಶ್ ಮಾಡ್ಕೋಬೇಕು, ಇಟ್ಕೊಳ್ಳಿ. ಎಲ್ಲಕ್ಕಂದ್ರೆ ಎಲ್ಲದಕ್ಕೂ ಬೇಕು, ಒಂದು ಸಾಕು. ನೋಡಿ, ನೀನು ಸೆಂಟ್ರಿಗೆ ಹಾಕಲಿಲ್ಲ, ಸೈಡಿಂದ ಬಿಟ್ಟು ನೋಡಿ. ನೋಡ್ರು ಈಗ ಏನು ಕಲರ್ ಚೇಂಜ್ ಆಗುತ್ತೆ ನೋಡು. ಆಯ್ತಾ? ಕಲರ್ ಚೇಂಜ್ ಆಯ್ತಾ? ಹಂಗಾದ್ರೆ ನಿಂಬೆ ರಸದಲ್ಲಿ ಯಾವ ನೇಚರ್ ಇರುತ್ತೆ? ಆಮ್ಲೀಯ ಗುಣ, ಅಸಿಡಿಕ್ ನೇಚರ್. ಹೌದಾ? ಏನಾಗ್ತಾ ಇದ್ದೀರಾ? ಸೈಡಿಂದ ಹಾಕ್ಬಾರ್ದು. ಕೆಂಪು ಗುಲಾಬಿ ಸಾರ ಹಾಕಿದ್ರು, ಇನ್ನೊಂದು ಡ್ರಾಪ್ ಹಾಕ್ತೀರಾ? ಕೈ ಇಟ್ಕೊಬೇಡಮ್ಮ ಅಂತಲ್ಲಿ. ಏನಾಯ್ತಿದು? ಬಣ್ಣ ಯಾವ ಕಲರ್ ಆಗ್ತಾ ಇದೆ? ಕಲರ್ ಚೇಂಜ್ ಆಗ್ತಾ ಇದೆ. ಹೌದಾನೆ? ಕೆಂಪು ಬಣ್ಣಕ್ಕೆ ಚೇಂಜ್ ಆಗ್ತಾ ಇದೆ. ಹಾಗಾದ್ರೆ ನಲ್ಲಿ ರಸದಲ್ಲಿ ಯಾವ ಗುಣ ಇದೆ? ಅಸಿಡಿಕ್ ನೇಚರ್, ಆಮ್ಲೀಯ ಗುಣ. ಇದೇನ್ ರಸ ಇದು? ಹುಣಸೆ ರಸಕ್ಕೆ ಏನ್ ಮಿಕ್ಸ್ ಮಾಡ್ತಾ ಇದೀವಿ? ನೋಡಿ, ಏನಾದ್ರೂ ಚೇಂಜಸ್ ಆಯ್ತೇನೋ? ಏನಾಯ್ತು? ಕಲರ್ ಚೇಂಜ್ ಆಯ್ತು. ಇನ್ನು ಒಂದು ಡ್ರಾಪ್ ಹಾಕಪ್ಪ. ಸೈಡಿಂದ ಹಾಕ್ಬಾರ್ದು, ಕರೆಕ್ಟ್ ಸೆಂಟ್ರಿಗೆ ಬೀಳ್ಬೇಕು ಹನಿ. ಮಿಸ್ ಅದೇ ಸೈಡ್ಗೆ ಹೋಯ್ತಿತ್ತು. ಹೌದಲ್ವಾ? ಹಾಗಾದ್ರೆ ಹುಣಸೆ ರಸ ಯಾವ ನೇಚರ್ ಇದೆ ಇದಕ್ಕೆ? ಏನಪ್ಪ ಇದು? ಸಾಬೂನು ಪುಡಿ. ಇದಕ್ಕೆ ಹಾಕುವ, ಒಂದೇ ಒಂದು ಡ್ರಾಪ್ ಹಾಕವ, ನೋಡೋಣ ಏನ್ ಚೇಂಜ್ ಆಗುತ್ತೆ ನೋಡೋಣ. ಇನ್ನೊಂದು ಡ್ರಾಪ್ ಹಾಕವ. ನೋಡಿ, ಇದು ರೆಡ್ ಆಯ್ತಾ? ನೀಲಿ ಕಲರ್ ಆಗ್ತಾ ಐತೆ. ನೀಲಿ ಕಲರ್ ಆಯ್ತು ಅಂದ್ರೆ ಇದು ಎಂತ ನೇಚರು? ಪ್ರತ್ಯಾಮ್ಲೀಯ. ಸುಣ್ಣದ ತಿಳಿ ನೀರು. ಸಾಕು ಸಾಕು ಸಾಕು, ಅಷ್ಟೊಂದಿಲ್ಲ, ಜಾಸ್ತಿ ಹಾಕಿದ್ರೆ ಅಲ್ಲಿ ನೋಡಿ ಎಲ್ಲ ಕಲರ್ ಹೆಂಗ್ ಚೇಂಜ್ ಆಯ್ತಿದು? ಗ್ರೀನ್ ಕಲರ್ ಚೇಂಜ್ ಆಗ್ತಾ ಐತೆ. ಹಂಗಾದ್ರೆ ಇದು ಎಂತ ಗುಣ? ಪ್ರತ್ಯಾಮ್ಲೀಯ ಗುಣ. ಅಂದ್ರೆ ಕೆಂಪು ಬಣ್ಣಕ್ಕೆ ಟರ್ನ್ ಆದ್ರೆ ಅದು ಆಮ್ಲೀಯ ಗುಣ. ಇದು ನೀಲಿ ಕಲರೇ ಚೇಂಜ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳ್ಳು. ಆಯ್ತಾ? ಯಾಕಂದ್ರೆ ಸುಣ್ಣದ ತಿಳಿ ತುಂಬಾ ಗಟ್ಟಿಯಾಗಿದೆ, ಹೌದಲ್ವಾ? ಹಂಗಾಗಿ ಕಲರ್ ಚೇಂಜ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾಗಾದ್ರೆ ಸುಣ್ಣದ ತಿಳಿ ಯಾವ ಗುಣ ಇದೆ? ಪುಡಿ ದ್ರಾವಣ. ವಾಟರ್. ನೋಡಿ, ಇಲ್ಲಿ ಫುಲ್ಲಿ ಗ್ರೀನ್ ಕಲರ್ ಆಯ್ತಲ್ವಾ? ಹಾಗಾದ್ರೆ ಇದು ಯಾವ ನೇಚರ್? ಇದು ಪ್ರತ್ಯಾಮ್ಲೀಯ ಇರುವಂತ ದ್ರಾವಣಗಳು ಯಾವ ಟೇಸ್ಟ್ ಮಾಡ್ತಾವವು? ಯಾವ ಟೇಸ್ಟ್ ಕೊಡುತ್ತೆ? ಕಹಿ ರುಚಿಯನ್ನ ಕೊಡುತ್ತವೆ. ಒಂದು ಡ್ರಾಪ್. ನೋಡಿ, ಇದೇನಾದ್ರೂ ಕಲರ್ ಚೇಂಜ್ ಆಗುತ್ತಾ ನೋಡಿ? ರೆಡ್ ಏನಾದ್ರೂ ಸ್ವಲ್ಪ ಇದಾಯ್ತು ಅಷ್ಟೇ, ಬಿಟ್ರೆ ಕೆಂಪು ಕಲರು ಆಗ್ತಾ ಇಲ್ಲ, ಹಸಿರು ಕಲರು ಆಗ್ತಾ ಇಲ್ಲ. ನಲ್ಲಿ ನೀರು ಏನದ? ಏನಪ್ಪ ನೀನ್? ಸೋಡದ ನೀರು. ಸೋಡದ ದ್ರಾವಣ. ಒಂದು ಡ್ರಾಪ್ ಹಾಕಿ ಸಾಕು, ಜಾಸ್ತಿ ಹಾಕ್ಬೇಡ, ಸ್ವಲ್ಪ ಸಾಕು. ಈಗ ನೋಡಿ, ಅಡುಗೆ ಸೋಡಾ ಅಲ್ವಾ ಇದು? ಇದು ನೋಡಿ ಏನ್ ಚೇಂಜ್ ಆಯ್ತು ನೋಡಿ, ಡಾರ್ಕ್ ಗ್ರೀನ್ ಕಲರ್ ಆಯ್ತಲ್ವಾ? ಗ್ರೀನ್ ಆಯ್ತು ಅಂದ್ರೆ ಇದು ಎಂತ ದ್ರಾವಣ? ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ. ನೋಡಿ, ಸಕ್ಕರೆ ದ್ರಾವಣ ನೋಡಿ, ಆಮ್ಲೀಯ ಗುಣ. ಇವಳು ಕಡಿಮೆ ಹಾಕಿ ಅವಳು ಜಾಸ್ತಿ ಹಾಕಿದಾಳೆ. ಹಾಕೋ ನೀನು ಸ್ವಲ್ಪ. ನೋಡಿ, ಅದು ಸ್ವಲ್ಪ
ನೋಡಿ ನಿಮ್ಗೆ ಯಾವ್ದಾದ್ರು ಕಲರ್ ಕಾಣಿಸ್ತಾ ಇದೆಯಾ ಸಾಕು ಗ್ರೀನ್ ಕಲರ್ ಆಗ್ತಿದೆ ಅಂದ್ರೆ ಎಂತ ಗುಣ ಆಮ್ಲೀಯ ಗುಣ ದ್ರಾವಣ ಯಾವುದು ಉಪ್ಪಿನ ದ್ರಾವಣ ಉಪ್ಪಿನ ದ್ರಾವಣಕ್ಕೆ ನೋಡಿ ಬ್ಲೂ ಯಾವ ಕಲರ್ ಆಯ್ತು ಗ್ರೀನಾ ಬ್ಲೂನಾ ಪಿಂಕಾ ನೋಡಿ ಸ್ವಲ್ಪ ಪರ್ಪಲ್ ಆಗ್ತಿದ್ಯಾ ನೋಡಿ ಹಂಗಾದ್ರೆ ಇದು ಯಾವ್ದಮ್ಮ ಇದು ಉಪ್ಪಿನ ದ್ರಾವಣನ ಇದು ಕಲರ್ ಇನ್ನೊಂದು ಸ್ವಲ್ಪ ಹಾಕು ನೋಡೋಣ ಏನು ಚೇಂಜಸ್ ಆಗುತ್ತೆ ಇದು ಉಪ್ಪಿನ ತಟಸ್ಥ ಉಪ್ಪು ನೋಡಿ ಕಲರ್ ಪೂರ್ತಿ ರೆಡ್ಡು ಆಗಲ್ಲ ಪೂರ್ತಿ ಗ್ರೀನ್ ಆಗಲ್ಲ ಹಂಗಾಗಿ ಉಪ್ಪಿನ ದ್ರಾವಣ ಹೋಗುತ್ತೆ ಗೊತ್ತಾಯ್ತಲ್ವಾ ಇಷ್ಟೊಂದು